ಈಗ ಯಾರ ಹತ್ರ ಹೋಗಿ ಕೇಳಿದ್ರೆ ನಮ್ಮನ್ನ ಕರ್ಕತಾರೆ ಕಣಮ್ಮ. ಯಾರ ಹತ್ರ ಹೋಗಿ ಕೇಳೋ ನೀ ನೀನೇನೆ. ಈಗ ನಮ್ಮನ್ನ ಈಚೆ ಕಡೆಗೆ ಹಾಕ್ಬೇಕು ಅಂತ ಮುದುಕಿ ಕಾಯ್ಕೊಂಡವಳೆ. ಆ ಮುದುಕಿರ ಗಂಟನೂ ನನಗೂ ನಿನ್ಗಂತೂ ನೆಮ್ಮದಿ ಇಲ್ಲಮ್ಮ. ಈಗಲೇ ಹೇಳಿದ್ದೀನಿ, ಆ ಮುದುಕಿ ಊರಾಗಿರ ಗಂಟ ನೀನು ಏನಾರ ಹೇಳು, ನಮ್ಮನ್ನ ಏನಾರ ಒಂದೊಂದು ಕೇಣಿ ಕಿತ್ತು ನಮ್ಮನ್ನ ಇತ್ಲಿಂದ ಅತ್ತ ಅತ್ಲಿಂದ ಇತ್ತ ಅಂತ ಹೇಳ್ಬಿಟ್ಟು ತಗ್ಲಾಕ್ಸ್ತಿದ್ದಾಳೆ. ಮೊದಲು ಮುದುಕಿ ಕತೆ ಮುಗಿಸ್ಬಿಡ್ಬೇಕು, ಅವಾಗೇ ನಿನಗೆ ನಮ್ಮ ಎಲ್ರಿಗೂ ನೆಮ್ಮದಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ನೋಡ್ದ ಹೆಂಗೋ ನೆಮ್ಮದಿಯಾಗಿ ಗುಡಿಸ್ಲನಾಗಿರೋಣ ಅಂತ ಇದ್ರೆ ನೋಡು, ಆ ಉಷಾನ್ ಕರ್ಕೊಂಡು ಬಂದ್ಬಿಟ್ಟು ಎಂಥ ಕೆಲಸ ಮಾಡ್ತಾವಳೆ ಅಂತ ನನಗೂ ಹಂಗೆ ಅನ್ನಿಸ್ತದೆ. ಬೇಕಂತಾನೆ ನೀ ಮಾಡ್ತಾವಳ ಮುದುಕಿ ಅಂತ ಅನ್ನಿಸ್ತದೆ. ಅಲ್ಲ ನಮ್ಮ ಪಾಡು ನಮ್ಮನ್ನ ಇರಕ್ಕೂ ಬಿಡಕ್ಕಿಲ್ವಲ್ಲ, ಇರಕ್ಕೂ ಬಿಡಕ್ಕಿಲ್ಲ ಹೋಗಕ್ಕೂ ಬಿಡಕ್ಕಿಲ್ಲ ಅನ್ನಂಗೆ ಸಾಯಿಸ್ತಾವಳಲ್ಲ. ಈಗ ಯಾರ ಮನೆ ತಕ್ಕ ಹೋಗ್ಬಿಟ್ಟು ನಾವು ಜಾಗ ಕೇಳನಿ ನೀನೇ ಹೇಳು. ಇಂಥವ್ರ ಮನೆ ಹತ್ರ ಹೋಗ್ಬಿಟ್ಟು ಜಾಗ ಕೇಳಬೇಕು ಅಂತ ಹೇಳಿದ್ರೆ ಅಂಥವ್ರ ಮನೆ ಹತ್ರ ಹೋಗ್ಬಿಟ್ಟು ಜಾಗ ಕೇಳ್ಬೋದು. ಈ ಊರಾಗ ನಮಗೆ ಸಹಾಯ ಮಾಡೋರು ಅಂತ ಯಾರವ್ರಮ್ಮ? ಯಾರೂ ಇಲ್ಲ ಅನ್ನಿಸ್ತದೆ. ಅದೇ ನಾವು ಮೊದಲು ಇದ್ರಾಗಿದ್ವಲ್ಲ, ಚೆನ್ನಾಗಿದ್ವಲ್ಲ, ಈ ಆಶನ್ನೂ ಶಾರದೆ ಅವ್ರನ್ನ ಹೋಗ್ಬಿಟ್ಟು ಕೇಳ್ಬೋದೇನೋ, ಹೊಸಿ ಜಾಗ ಕೊಡು ಅಂತ ಹೇಳ್ಬಿಟ್ಟು ಏನಾರ. ಏನೋ ಅವ್ರು ನಮಗೆ ಸಹಾಯ ಮಾಡ್ತಾರೆ ಅಂತೀಯಾ? ಅಯ್ಯೋ, ಅವ್ರು ಇವಾಗ ಎಲ್ಲಿ ಮೆರ್ಕೊಂಡು ಕುಂತವ್ರೋ ಏನೋ. ಈಗ ನಮಗೆ ಸಹಾಯ ಮಾಡು ಅಂತಂದರೆ ಈಗಲೇ ಮಾಡಿಬಿಡ್ತಾರೆ. ಯಾಕೆ ಮಾಡೋಕ್ಕಿಲ್ಲಮ್ಮ, ಮಾಡ್ತಾರೆ ಅನ್ನಿಸ್ತದೆ. ಒಂಚೂರು ಹೋಗ್ಬಿಟ್ಟು ನೈಸಾಗಿ ಸಪ್ಪಗೆ ಮಾತಾಡೋಣ. ಅವ್ರಿಗೂ ಈ ಪೊದ್ದಿ ಅವ್ರನ್ನೆಲ್ಲನೂ ಕಂಡ್ರಾಗಕ್ಕಿಲ್ವಲ್ಲ, ನಮ್ಮ ಮತ್ತೇನು ಕಂಡ್ರೆ ಹೆಂಗೋನು ನಮಗೂ ಒಂಚೂರು ಸಹಾಯ ಮಾಡು ಅಂದರೆ ಮಾಡೋಣ, ಮಾಡ್ತಾರೆ ಅಂತ ಅನ್ನಿಸ್ತದೆ. ಅಲ್ಲ ಕಣಮಿ, ಮನಗ್ ಬಂದು ನೋವು ಕೇರೋಗವಳೆ ಶಾರದಿ. ಸರಿಯಾಗಿ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಟು ನಮಗೆ ಸರಿಯಾಗಿ ಮಾಡೋಗವಳೆ. ನಿನಗೆ ಗೊತ್ತಿಲ್ದಿರೋದು ಏನೈತೆ ಹೆಂಗ್ ರುಬ್ಬವಳೆ ಅಂತ ಹೇಳ್ಬಿಟ್ಟು. ಅದೇನೋ ವಿಷಯಕ್ಕೆ ಅಳಿಯಂಗೆ ಫಿಟ್ಟಿಂಗ್ ಇಕ್ಕಿದೆ ಅಂತ ಹೇಳ್ಬಿಟ್ಟು ಊರು ಹುಡಿಕೊಂಡ್ಬಂದ್ಬಿಟ್ಟು ಬಂದು ಮನೆ ಹುಡಿಕೊಂಡು ಬಂದ್ಬಿಟ್ಟು ರುಬ್ಬೋಗವಳೆ. ನೀನು ಈಗ ಮತ್ತೋಗಿ ಅವ್ರ ಮನೆ ತಗೆ ಬಿಕ್ಸಿ ಎತ್ತೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ, ಅದೆಲ್ಲ ಆಗ್ದಿರೋ ಕೆಲಸ. ಬಾ, ಬ್ಯಾರೆ ಎಲ್ಲನ ಏನಾರ ಚಾನ್ಸ್ ಸಿಗ್ತದ ಅಂತ ನೋಡೋಣ ಬಾ. ಅಯ್ಯೋ, ನನಗೆ ಗೊತ್ತು ಬಾಮ ಹೆಂಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ನಿನಗೆ ಬರೋಕ್ಕಿಲ್ಲ ಅಂದರೆ ನನಗೂ ಬರೋಕ್ಕಿಲ್ವ ಮಾತಾಡೋದು? ಅಯ್ಯೋ, ನೀನೇ ದೊಡ್ಡವಳು ಅನ್ನಂಗೆ ಮಾತಾಡ್ಕೊಂಡು ಯಾವ್ದಾನ ಒಂದು ಕೆಲಸ ಕೊಡು ಅಂತ ಏನಾರು ಕೇಳ್ಕೊಂಡು ಏನೋ ಮಾಡ್ಕೊತೀನಿ. ನೀನು ಬಾ ಸುಮ್ಕೆನೇನೆ. ಹಲೋ, ಹೇಳಿ ಹೇಳಿ ಹೇಳಿ. ಹೌದಾ? ಹೇಳಿ ಹೇಳಿ ಹೇಳಿ. ಇಲ್ಲ ಇಲ್ಲ ಇಲ್ಲ, ಗಾರ್ಮೆಂಟ್ಸಿಗೆ ಬಂದು ರಿಸೈನ್ ಮಾಡ್ಬಿಟ್ಟು ಹೋಯ್ತೀನಿ, ಕೆಲಸ ಬಿಟ್ಬಿಡ್ತಿದ್ದೀನಿ. ಬೇಡ, ನಾವು ಇಲ್ಲೇ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಸ್ನೆಸ್ನ ಏನಾರ ಒಂದು ಬಿಸ್ನೆಸ್ ಶುರು ಮಾಡಬೇಕು. ಅದಕ್ಕೆ ಇವಾಗ ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ. ಇಲ್ಲೆಲ್ಲ ಕೆಲಸ ನಾನೇ ನೋಡ್ಕೋಬೇಕು. ಒಂದ ಎರಡ ಜಾಸ್ತಿ ಕೆಲಸಗಳವೆ, ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ನಾನೇ ನೋಡ್ಕೋಬೇಕು. ಆಗಲ್ಲ ಆಗಲ್ಲ, ಕೆಲಸಕ್ಕೆ ಬರೋಕ್ಕೆಲ್ಲ ಆಗಲ್ಲ. ಮ್ಯಾನೇಜರ್ಗೂ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ಆಗಲ್ಲ ಅಂತ ಹೇಳಿ. ಹ್ಞೂ ಅಯ್ಯೋ, ತುಂಬ ಕಷ್ಟ ಈಗೆಲ್ಲ ಮಾಡಬೇಕು. ಇಲ್ಲ ಇಲ್ಲ, ಬರಲ್ಲ ಅಂತ ಹೇಳಿ. ಬರಲ್ಲ ಅಂತ ಹೇಳಿ ಬರ್ತೀನಿ, ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತೀನಿ ನಾನು. ನಂಗೆ ತುಂಬ ಕೆಲಸ ಐತೆ, ಇಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ. ಪಾಯಿದ್ದೆಲ್ಲ ಪೂಜೆ ಮಾಡಬೇಕು. ಹೊಸಿ ಕೆಲಸವಾ? ಸರಿ ಸರಿ, ಫ್ರೀ ಆದ್ಮೇಲೆ ನಾನೇ ಬಂದ್ಬಿಟ್ಟು ಹೇಳೋಯ್ತೀನಿ ಸರ್ಗೆ. ಇಷ್ಟು ದಿನ ನಿಯತ್ತಾಗಿ ತಿಂದಿದ್ದೀವಿ, ಹೇಳಿಲ್ಲ ಅಂದ್ರೆ ಆಯ್ತದ? ನಿಯತ್ತಾಗೆಲ್ಲ ಮಾಡಿದ್ದೀವಲ್ಲ. ಹ್ಞೂ 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 ತಲೆ ಕೆಡ್ಸ್ಕೊಬೇಡಿ ಏನೂ. ನಾನು ನೋಡ್ಕೊತೀನಿ ಎಲ್ಲ ನಾನು. ಅಕ್ಕ, ನೀನು ಯಾಕೆ ಬಂದೆ ನಮ್ಮ ಮನೆಗೆ? ಯಾಕೆ ಬಂದೆ ಅಕ್ಕ? ಏನೋ ತೊಂದರೆ ಆಗೋಗ್ಬಿಡ್ತು. ನಾನು ತಪ್ಪು ಮಾಡ್ಬಿಟ್ಟು ಇನ್ನದ್ರ ಕ್ಷಮೆನೂ ಕೇಳ್ದೆ, ಹಿಂಗೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು. ಏನೇನೇನೋ ಆಗೋಗ್ಬಿಡ್ತು ಅಕ್ಕ. ನಾವೂ ಇವಾಗ ಕಷ್ಟದಾಗಿದ್ದೀವಿ. ನಿಮ್ಮ ಮನೆ ತಗ ಏನಾರ ಒಂದು ಕೆಲಸ ಮಾಡ್ಕೊಂಡು ನಾವೂ ಇಲ್ಲೇ ನಿನ್ನೆ ಇದ್ಬಿಡ್ತೀವಿ. ಹೆಂಗಾನ ಮಾಡಿ ಉಳ್ಕೊಳಕೋಸಿ ಜಾಗ ಕೊಡಕ್ಕ. ನಮ್ಮ ಅತ್ತೆಗೂ ನಿಮಗೂ ಆಗಲ್ಲ ಅಂತ ಗೊತ್ತು. ನಮ್ಮ ಅತ್ತೆ ಅದೇ ನಾವು ಈ ಊರಾಗಿರೋದೇ ಇಷ್ಟ ಇಲ್ಲ ಅವ್ರಿಗೆ. ಊರಾಗಿರಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡ್ಕೊಂಡು ಏನೇನೋ ಮಾಡ್ಬಿಟ್ರು ನಮಗೆ. ಆದರೆ ನಾವು ಊರಾಗೇನೇ ಇರಬೇಕು. ನಿಮ್ಮ ಮನೆಗೆ ಬೇಕಾದ್ರೆ ಕಸ ಗಿಸ ಗುಡಿಸ್ಕೊಂಡು ಈಚೆ ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಏನಿದ್ರೆ ಅದ್ರಾಗ ಇದ್ಬಿಡ್ತೀವಕ್ಕ. ಪ್ಲೀಸ್ ಅಕ್ಕ, ನನ್ನಂತೂ ಬಿಡ್ಬೇಡಕ್ಕ. ಇಲ್ಲೇ ಇಸ್ಕತ್ಯಾ ನಿನ್ನ? ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರನೇ ನಾನು ನಿನ್ನನ್ನು ಮಾತ್ರ ನಾ ಮನೆಯಾಗ ಇರಿಸ್ಕೊಳಕ್ಕಿಲ್ಲ. ಏನೋ ತೊಂದರೆ ಆಗೋಗ್ಬಿಡ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ನಂತ ಕುಡಿಕೊಂಬಂದ್ಯಾ? ನನಗೂ ನನ್ನ ಗಂಡಂಗೆ ನೀ ಫಿಟ್ಟಿಂಗ್ ಇಕ್ಕಿರ ಫಿಟ್ಟಿಂಗ್ ರಾಣಿ ನೀನು. ಕಿತ್ತೋದು ಫಿಟ್ಟಿಂಗ್ ರಾಣಿ. ಇಲ್ಲಿಂದ ಹೋದ್ರೆ ನೀ ಸಾಕು. ಸುಮ್ಮನೆ ನನಗಂತೂ ಮೈಯೆಲ್ಲ ಉರಿಸ್ಬೇಡ ನೀನು. ಇಲ್ಲಿಂದ ಹೊಂಟೋಗ್ಬಿಡು. ಹೊಂಟೋಗು ಅಂತ ಹೇಳಿದ್ನಲ್ಲ, ಹಂಗೆ ಅಂದ್ಬೇಡ ಕಣವ, ಹಂಗೆ ಅಂದ್ಬೇಡ. ನನಗೂ ಸಾಕಾಗೋಗ್ಬಿಟ್ಟೈತೆ. ನನಗೂ ಈ ಊರು ಆ ಊರು ಅಂತ ತಿರುಗ್ಬಿಟ್ಟು ನಿಮ್ಮ ಮನೆಗೆ ಏನಾರ ಒಂದು ಮೂಲೆನ ಕೆಲಸ ಹೇಳಿದ್ರು ಕೆಲಸ ಮಾಡ್ಕೊಂಡು ಬಿದ್ದಿರ್ತೀವಿ ಕಣವ. ಒಂದು ಮೂಲೆನಾಗಿರ್ತೀವಿ ಅಷ್ಟೇ. ನೀನು ಬ್ಯಾರೆ ಇನ್ನೇನು ನಿಮ್ಮ ಹತ್ರ ಕೇಳಕ್ಕಿಲ್ಲ. ನಿಜವಾಗೂ ಇವ್ರು ಯಾಕೆ ಬಂದ್ರಲ್ಲ ಇಲ್ಲಿ ಉಗಿಸ್ಕೊಳಕ್ಕೆ? ತಿರ್ಗಿ ಯಾಕೆ ಬಂದ್ರಂತ ಇವರು? ಅಯ್ಯೋ, ಉಳ್ಕೊಳಕ್ ಜಾಗ ಬೇಕಂತೆ ಕಣಮ್ಮ. ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀವಿ, ಹಂಗೆ ಹಿಂಗೆ ಉಳ್ಕೊಳಕ್ ಜಾಗ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬಂದವ್ರೆ. ನಾವೆಲ್ಲಿಂದ ಕೂಡ ನೀವು ಉಳ್ಕೊಳಕ್ ಜಾಗವಾ? ನಮಗೂ ಸಾಕು ಹೋಗ್ಬಿಟ್ಟೈತಿ ಇವ್ರ ಹತ್ರ ಎಣ್ಗಿ. ನನ್ನ ಗಂಡಂಗೂ ನನಗೇನೆ ಸರಿಯಾಗಿ ಪಿನ್ನಿಕ್ಕಿದ್ಲಲ್ಲ ಈ ಮನೆಯಾಳಿ. ಇವಾಗ ತಿರುಗಿ ನೋಡು ಹುಡಿಕೊಬಿಟ್ಟು ಬಂದಿರೋದು ಈ ಮನೆಯಾಳಿ. ಸಾಕಮ್ಮ ಸಾಕು, ಇವಳು ಸಾವಾಸ ನಿನ್ನೆ ಸಾಕು. ಅದಕ್ಕೆ ಊತ್ ಕಳಿಸ್ತಾ ಇದ್ದೀನಿ. ಏನು ನಮ್ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾವಂತ ಇವು? ಏನು ಕೆಲಸ ಮಾಡ್ಕೊಂಡು ಬಿದ್ದಿರ್ತೀರಾ ನೀವು? ನೀವೇನು ಕೆಲಸ ಹೇಳಿದ್ರೆ ಕೆಲಸ ಮಾಡ್ತೀವಿ.
ನಮಗೇನು ಬೇಡ. ನಾನು ನನ್ನ ಗಂಡ ದೂರ ಆಗೋಗ್ಬಿಟ್ಟಿದ್ದೀವಿ. ಅದಕ್ಕೆ ನೀನು ಇಲ್ಲಿ ಊರಿಂದ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಐತಲ್ಲ ಆ ಅಜ್ಜಿ ಎಲ್ಲ ಪಿಲ್ಲರ್ ಮಾಡ್ಕೊಂಡು ನಾನು ಓಡ್ಸಕ್ಕೆ ಅಂತ ನೀನು ಕಾಯ್ತಾವಳಿ. ನೀವು ಹೆಂಗನ ಮಾಡಿ ಉಳ್ಕೊಳಕ್ಕೆ ನಮಗೊಂದು ಜಾಗ ಕೊಟ್ಬಿಟ್ಟು ಏನಾರ ಕೆಲಸ ಹೇಳಿದ್ರು ಸಾಕು, ಎಲ್ಲಾದರೂ ಒಂತಾಗ ಜಾಗ ಕೊಟ್ಬಿಡಿ. ಏನಂತ ಹೇಳಿದ್ರು ಗೊತ್ತಾ, ಈ ಊರಾಗೆ ನೀನು ಎಲ್ರೂ ನಾನು ನೋಡ್ಬಿಟ್ಟು ಗಡ 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 ನಡುಕ್ತಾರೆ. ಯಾವಳಿಗೂ ನಾನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೊಂದು ಮಾತು ಹಿಂಗಂದೆ ಅಂತ ಹೇಳಿದ್ರೆ ಅದು ನಡೆದೇ ನಡೀತದೆ. ಯಾವಳಿಗೂ ನಾನು ಹೆದರ್ಕೊಳಕ್ಕಿಲ್ಲ. ಈ ಊರಾಗೆ ಅದು ಬಿತ್ತರಿ ಇರಿಸ್ಕೊತಾಳೋ ನಿನ್ನ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಹಾಕ್ಬಿಟ್ರು ನಿಮ್ಮ ಅತ್ತೆ. ಏನ ನಮ್ಮತ್ತೆ ಚಾಲೆಂಜ್ ಹಾಕೋದ್ಲಾ? ಇರಿಸ್ಕೊಂಡ್ರೆ ಏನು ಮಾಡ್ತಾಳಂತೆ? ಅವತ್ತಿಂದನೂ ಕಿರಿಕ್ ಮಾಡ್ಕೊಬಿಟ್ಟು ಬಂದವಳು ಮುದುಕಿ ನಿಜವಾಗೂ ಕಿರಿಕ್ ಶುರು ಮಾಡ್ಬಿಟ್ಟವಳೆ. ಹೂ ಕಣವ, ಹಂಗೆ ಅಂದಿದ್ದು. ಈ ಊರಾಗೆ ಅದು ಯಾರ ಮನೆಗೆ ಇತ್ತಿರೋ ನಿಮ್ಗೆ ಅದು ಯಾರು ಜಾಗ ಕೊಡ್ತಾರೋ ನಾನು ನೋಡೇ ಬಿಡ್ತೀನಿ. ಹೋಗಿ ಇದ್ಕೊಳ್ಳಿ ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆವಾಜ್ ಹಾಕಿದ್ಲು. ನಾನು ಅದು ಕಲ್ಗೂ ಒಂದೇ, ಯಾಕೆ ಜಾಗ ಕೊಡೋಕ್ಕಿಲ್ಲ? ನಾವು ಹೋಗ್ಬಿಟ್ಟು ಶಾರದಿ ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಕೇಳ್ತೀವಿ, ಅವ್ರು ಕೊಟ್ಟೆ ಕೊಡ್ತಾರೆ ನಮಗೆ ಜಾಗವ ಅಂತ ಹೇಳಿದ್ರೆ ಅವಳು ಕೊಟ್ಟು ನೋಡ್ಲಿ, ಆಮೇಲೆ ಮಾಡ್ತೀನಿ ಅವಳಿಗೆ ಸರಿಯಾಗಿ ಅಂತ ಹೇಳ್ಬಿಡೋದು ಆ ಮುದುಕಿ. ಅದಕ್ಕೆ ನಾನು ಒಂದು ಕೊನೆ ಕಿತ ಬಂದ್ಬಿಟ್ಟು ನಿಮ್ಮ ಹತ್ರ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಅತ್ತೆಗೆ ಇನ್ನೂ ಬುದ್ಧಿ ಬಂದಿಲ್ಲ. ನಮ್ಮ ಅತ್ತೆಗೆ ಇನ್ನೂ ಪೊಗರು ಶಾನೆ ಆಗ್ಬಿಟ್ಟೈತೆ. ಕಮ್ಮಿ ಅಂತೂ ನಮ್ಮ ಅತ್ತೆಗೆ ಆಗಕ್ಕಿಲ್ಲ ಬಿಡು. ಈ ಪೊಗರು ಗಿಗ್ರು ಎಲ್ಲನೂ ಆ ಮುದುಕಿ ಏನು ಹೇಳೋದು ನನಗೆ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಸರಿ ನಮ್ಮ ಇದು ಬೇಡ, ಈ ಪಕ್ಕದಾಗ ಐತಲ್ಲ ಕೊಟ್ಟಿಗೆ ಜಾಗ ಅಲ್ಲಿರ್ರಿ. ಅಲ್ಲೇ ನೀರಿ ಅವೇ ಹೇಳಿದ ಕೆಲಸ ದಿನ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ಕೊಂಡು ಬಿದ್ದಿರಿ. ಅಮ್ಮ ಏನಕ್ಕಮ್ಮ ಇರಿಸ್ಕೊಳ್ಳೋದು ಇವ್ರು ಆಗಲೇ ನೀನು ನಂಬಿಕೆ ದ್ರೋಹ ಮಾಡ್ಕೊಬಿಟ್ಟವ್ರು ನಮಗೆ. ಎಷ್ಟು ಕಿತ್ತ ಎಲ್ಲ ನನ್ನ ಗಂಡಂಗೂ ಇವ್ರಿಗೂ ಹೇಳ್ಬಿಟ್ಟು ಎಲ್ಲ ಎಷ್ಟು ಮೋಸ ಮಾಡಿಲ್ಲ ಹೇಳು. ಸುಮ್ಮನೆ ಎಲ್ಲ ಮೋಸ ಮಾಡ್ಬಿಟ್ಟವ್ರೆ. ಈಗ ಇದೆಲ್ಲನೂ ಬೇಕಾ? ಬ್ಯಾಡ ಸುಮ್ಕಿರಮ್ಮ. ಇವ್ರನ್ನ ಮನೆಗಿರ್ಸ್ಕೊಳ್ಳೋದು ಒಂದೇ, ಅದೇನೋ ಅಂತಾರಲ್ಲ, ಬ್ಯಾಡ ಸುಮ್ಕಿರಮ್ಮ. ಮಗಳೇ ನೀನು ಸುಮ್ಕಿರು. ಆ ಹಿಂದೆಗಡೆ ಅಲ್ಲಿ ದನಗಳೆಲ್ಲ ಕಟ್ಟಾಗ್ತಾ ಇದ್ವಲ್ಲ, ಅಲ್ಲಿ ಒಂದು ಇದೈತಲ್ಲ, ಒಂದು ಚಿಕ್ಕದು ಗುಡಿಸ್ತಾರ, ಅದನ್ನು ತೋರ್ಸು, ಅದಿರ್ತಾರೆ. ನಾವು ಇನ್ನೇ ನಿಂಗೆ ಮನೆ ಕಟ್ಟಕ್ಕೆ ಅದಕ್ಕೂ ಇದಕ್ಕೂ ಎಷ್ಟು ಕೆಲಸ ಬೇಕಾಯ್ತದೆ. ಅಡುಗೆ ಮಾಡೋಕ್ಕೆ, ಆಮೇಲೆ ಮುಸ್ರೆ ತಿಕ್ಕಕ್ಕೆ, ಕಸ ಗುಡ್ಸೋಕ್ಕೆ ಏನು ಹೊಸಿ ಕೆಲಸ ಇರ್ತದೆ ಅಂತ ಅನ್ಕೊಂಡು ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅದು ಇದು ಅಂತ ಹೇಳಿದ್ರೆ ಏನು ಹೊಸಿ ಆಯ್ತದ ಹೇಳು? ಶಾನೆ ಅಂದರೆ ಶಾನೆ ಆಯ್ತದೆ. ಕೆಲಸಗಳು ನಾವೇನೇ ಮಾಡೋಕ್ಕಾಗಲ್ಲ. ಯಾರೊಬ್ರು ಬಿದ್ದಿರ್ಲಿ ಬಿಡು, ಮನೆಗೆ ತಿನ್ಕೊಂಡು ನಮಗೂ ಸಹಾಯ ಆಯ್ತದಲ್ಲ. ಈಗ ನಾನು ಕೆಲಸ ಮಾಡೋ ಪರಿಸ್ಥಿತಿನಾಗಿಲ್ಲ, ನೀನು ಕೆಲಸ ಮಾಡೋ ಪರಿಸ್ಥಿತಿನಾಗಿಲ್ಲ. ಅಯ್ಯೋ ನೀವು ಆರಾಮಾಗಿರಿ. ನೀವು ಕಾಲಕ್ಕೆ ತೋರಿಸಿದ್ದನ್ನ ಕೈಯಾಗಾದ್ರೂ ಮಾಡ್ಬಿಡ್ತೀವಿ. ನಾವು ಈ ಊರಾಗಿರ್ಬೇಕು ಅಷ್ಟೇ. ನೀನು ಈ ಊರಾಗ ಬೇರೆ ಎಲ್ಲಿ ಬೇಕಾದ್ರೂ ಇರ್ಬೋದು, ಆದರೆ ಮುದುಕಿ ಬಿಡೋಕ್ಕಿಲ್ಲ, ಓಡಿಸ್ಬಿಡ್ತಾಳೆ. ನೀವಿದ್ರೆ ನಿಮ್ಮ ಜೊತೆ ಇದ್ಬಿಟ್ರೆ ಸಾಕು ನಮಗೆ. ಆ ಮುದುಕಿ ಬಂದ್ಬಿಟ್ಟು ಏನು ಮಾಡೋಕ್ಕಿಲ್ಲ ನಮ್ಮನ್ನ ಅಂತ ಸಂದಾಗ ಗೊತ್ತು. ಅದಕ್ಕೆ ನೀ ಅಲ್ವಾ ನಿಮ್ಮ ಮನೆಗೆ ಬಂದಿದ್ದು. ನೀವು ಹೆಂಗೆ ಹೊಡೆದ್ರು ಬಡದ್ರು ಮರ್ಯಾದೆ ಬಿಟ್ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದು. ಅದಕ್ಕೆ ನೀನು ನೋಡು, ಇಲ್ಲೇನಾದ್ರೂ ನೀನು ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟೆ ಅಂತ ಹೇಳಿದ್ರೆ ಗೊತ್ತಲ್ಲ, ನಾನು ಸುಮ್ಕಿರಕ್ಕಿಲ್ಲ. ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ. ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಮ್ಮಮ್ಮ ಹೇಳ್ತು ಅಂತ ಓದ್ಬಿಟ್ಟಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಚಪ್ಪಲಿ ಬಿಡೋ ಜಾಗದಾಗೂ ಬಿಟ್ಕೊತಾ ಇರಲಿಲ್ಲ. ಸರಿ, ಆ ಮನೆಯಿಂದ ಹೋಗ್ಬಿಟ್ಟು ಐತಲ್ಲ ಗುಡಿಸ್ತಿನ ಒಪ್ಪ ಮಾಡ್ಕೊಂಡು ಅದ್ರಾಗೇನೇ ಇರಿ. ಸುಮ್ಕೆ ನೀನು ಬೇರೆ ಇನ್ನೆಲ್ಲೂ ನಿಮಗೆ ಜಾಗ ಇಲ್ಲ. ದಿನ ಬೆಳಿಗ್ಗೆ ನೀಟಾಗಿ ಕೆಲಸ ಮಾಡಬೇಕು ಬಂದು. ಅಯ್ಯೋ ಆಯ್ತಕ್ಕ, ನೀವು ಹೇಳ್ದಂಗೆ ನೀ ಮಾಡ್ತೀನಿ. ಸದ್ಯ ಉಳ್ಕೊಳಕ್ಕೆ ಜಾಗ ಕೊಟ್ಬಿಟ್ರಲ್ಲ, ಆ ಮುದುಕಿಯಿಂದ ರಕ್ಷಣೆ ಸಿಕ್ಬಿಡ್ತಲ್ಲ ನಮಗೆ, ಅಷ್ಟೇ ನೀ ಸಾಕು ಕಣಕ್ಕ. ಇನ್ನೇನೂ ಬೇಕಾಗಿಲ್ಲ. ಸರಿ ನಾವಿನ್ನ ಹೋಗಿ ಹಿಂದೆಗಡೆ ಇರ್ತೀವಿ. ಫಸ್ಟ್ ಹೋಗ್ಬಿಟ್ಟು ಗುಡಿಸ್ಲುತ್ತಾಗೆ ಸಾಮಾನು ಗಿಮನೆಲ್ಲ ಹಾಕೊಂಬಿಟ್ಟು ಬಂದ್ಬಿಡ್ತೀವಿ. ಬಾಮ, ಈಗ ಸಂಜೆ ಒಳಗಡೆ ಗುಡಿಸ್ಲು ಖಾಲಿ ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಈಗಲೇ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ ಬಾ. ಬಾ ಎತ್ಕೊಬರೋಣ ಎಲ್ಲನೂ. ನಡಿ ಮಗಳೇ, ನಿನ್ನ ಅಯ್ಯೋ ಅನ್ಸಿದ್ರಲ್ಲ ಈ ಬಿತ್ರಿಗಳು, ನೀನು ಕಾಲ ಮೇಲೆ ಕಾಲ ಕುಂತ್ಕೊಂಡು ಈ ಬಿತ್ರಿಗಳನ್ನ ಅಯ್ಯೋ ಅನ್ಸು. ಈ ಮನೆ ಕೆಲಸಕ್ಕೆಲ್ಲ ಶಾನೆ ಅದು ಇದು ಇರ್ತದೆ ಎಲ್ಲನೂ. ನೀನು ತಲೆನೇ ಕೆಡ್ಸ್ಕೊಬೇಡ ನೀನು. ಅವ್ರಿಗೆ ಸರಿಯಾಗಿ ಹಾಕೊಂಡು ರುಬ್ಬು. ನಿನಗೆ ಎಷ್ಟು ಹಿಂಸೆ ಕೊಟ್ಟು ಎಷ್ಟು ಅವಮಾನ ಮಾಡಿದ್ಲು ಫ್ಯಾಕ್ಟ್ರಿನಾಗೆ ಅಲ್ಲಿ ಇಲ್ಲಿ ಎಲ್ಲನೂ. ನೀನು ಹಂಗೇನೆ ಇವಳಿಗೆ ಹಾಕೊಂಡು ರುಬ್ಬು ಸರಿಯಾಗಿ. ನಿಮ್ಮ ಅಜ್ಜಿ ನನ್ನ ಮೇಲೆ ನನ್ನ ಬತ್ತಳ ನೋಡ್ಕೊತೀನಿ. ನಿಮ್ಮ ಅಜ್ಜಿ ಏನು ಒಳ್ಳೇದು ಮಾಡೋಳು ಅನ್ಕೊಂಡ? ನಿಮ್ಮ ಅಜ್ಜಿ ದೊಡ್ಡ 420. ಅವಳು ಬರೀ ಕೊಂತ್ರಿ ಕೆಲಸನೇ ನೀನು ಮಾಡೋದು. ನೀನು ತಲೆ ಕೆಡ್ಸ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ಮೊದಲು ಅವ್ರನ್ನ ಹತ್ರ ಏನೇನು ಕೆಲಸ ಮಾಡಿಸ್ಬೇಕೋ ಕೆಲಸ ಮಾಡಿಸು. ಮನೆ ಕೆಲಸ ಎಲ್ಲ ಅವ್ರದ್ದೇನು ಮೇಲೆ. ಸರಿ ಕಣಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೇನೆ.